ಸ್ಮಶಾನ ಭೂಮಿ ಒತ್ತುವರಿ ಮಿಸ್ಟರ್ ಕ್ಲೀನ್ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಹಗರಣ ಆರೋಪ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆಯೊಂದರಲ್ಲಿ ಮಿಸ್ಟರ್ ಕ್ಲೀನ್ ಖ್ಯಾತಿಯ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಸ್ವರೂಪದ ಭೂ ಕಬಳಿಕೆ ಆರೋಪ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅವರು ನಡೆಸಿರುವ ವಾಗ್ದಾಳಿಯು ಸರ್ಕಾರದ ಪಾರದರ್ಶಕತೆಯನ್ನೇ ಪ್ರಶ್ನಿಸುವಂತಿದೆ. ಹಗರಣದ ಮೂಲ ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಗ್ರಾಮದಲ್ಲಿದೆ. ಇಲ್ಲಿನ ಸರ್ವೆ ನಂಬರ್ 47ರ 1 ಎಕರೆ ಜಮೀನು ಅಧಿಕೃತವಾಗಿ ಸರ್ಕಾರಿ ಖರಾಬು ಸ್ಮಶಾನವಾಗಿದೆ. ಹಾಗೆಯೇ ಸರ್ವೆ ನಂಬರ್ 40ರ 20 ಎಕರೆ 16 ಗುಂಟೆ ಜಮೀನು ಮೂಲತಃ ಕೆರೆ ಅಂಗಳವಾಗಿದೆ. ಈ ಎರಡೂ ಸೇರಿ ಒಟ್ಟು 21 ಎಕರೆ 16 ಗುಂಟೆ ವಿಶಾಲವಾದ ಭೂಮಿಯಾಗಿದ್ದು, ಪ್ರಸ್ತುತ ಮಾರುಕಟ್ಟೆ ಮೌಲ್ಯದ ಪ್ರಕಾರ ಪ್ರತಿ ಎಕರೆಗೆ 5 ರಿಂದ 6 ಕೋಟಿ ರೂಪಾಯಿ ಬೆಲೆ ಬಾಳುತ್ತಂತೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಮಿಸ್ಟರ್ ಕ್ಲೀನ್ ಅಂತ ಬಿಂಬಿಸಿಕೊಳ್ಳುವ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಭ್ರಷ್ಟಾಚಾರದ ಕೂಪದಲ್ಲಿ ಸಿಲುಕಿದ್ದು ತಕ್ಷಣ ರಾಜೀನಾಮೆ ಕೊಡಬೇಕು. ಸ್ಮಶಾನ ಭೂಮಿ ಮತ್ತು ಕೆರೆ ಭೂಮಿಯನ್ನ ವರ್ಗಾಯಿಸಿದ್ದರ ಕುರಿತು ಸರ್ಕಾರ ತನಿಖೆ ನಡೆಸಬೇಕು. ಇದರ ಕುರಿತು ಸದನದಲ್ಲಿ ಉತ್ತರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಾನೂನಿನ ಪ್ರಕಾರ ಸ್ಮಶಾನ ಮತ್ತು ಕೆರೆ ಅಂಗಳವನ್ನ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ವರ್ಗಾಯಿಸಲು ಅವಕಾಶವಿಲ್ಲ. 1978ರ ಮೂಲ ದಾಖಲೆಗಳಲ್ಲಿ ಸರ್ವೆ ನಂಬರ್ 46ನ್ನ ಸ್ಪಷ್ಟವಾಗಿ ಕೆರೆ ಅಂತ ನಮೂದಿಸಲಾಗಿತ್ತು. ಆದರೆ ಇತ್ತೀಚೆಗೆ ಅದನ್ನ ತಿದ್ದಿ ಖರಾಬು ಅಂತ ಬದಲಾಯಿಸಲಾಗಿದೆ. ಸ್ಮಶಾನ ಭೂಮಿಯ ದಾಖಲೆಗಳನ್ನ 2024ರ ಏಪ್ರಿಲ್ 20ರಂದು ಬದಲಾವಣೆ ಮಾಡಲಾಗಿದೆ. ದಿವಂಗತ ಸಿ ಭೈರೇಗೌಡರ ಪುತ್ರ ಕೃಷ್ಣ ಭೈರೇಗೌಡರ ಹೆಸರಿಗೆ ಈ ಆಸ್ತಿಗಳನ್ನ ವರ್ಗಾಯಿಸಿಕೊಳ್ಳಲಾಗಿದೆ ಅಂತ ಆರೋಪಿಸಿದರು. ಭೂ ದಾಖಲೆಗಳ ರಕ್ಷಕರಾಗಬೇಕಾದ ಕಂದಾಯ ಸಚಿವರೇ ಸ್ಮಶಾನ ಮತ್ತು ಕೆರೆ ಭೂಮಿಯನ್ನ ಕಬಳಿಸಿದ್ದಾರೆ. ಈ ಆರೋಪವು ಸರ್ಕಾರದ ನೈತಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಸರ್ಕಾರ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಒತ್ತುವರಿಯಾದ ಜಮೀನನ್ನ ವಾಪಸ್ ಪಡೆಯಬೇಕು. ಒಂದು, ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿ ಗರುಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 47ರ 1 ಎಕರೆ ಜಾಗ ಮತ್ತು 46 ಸರ್ವೆ ನಂಬರ್ ವಿಚಾರವಾಗಿದ್ದು, ಎರಡನೆಯದು ಕೆರೆ ಅಂಗಳ 20 ಎಕರೆ 16 ಗುಂಟೆ ಜಾಗ ಆಗಿದೆ. ಒಟ್ಟು ಸೇರಿಸಿದರೆ 21 ಎಕರೆ 16 ಗುಂಟೆಯಾಗುತ್ತೆ. ಪ್ರತಿ ಎಕರೆಗೆ 5 ರಿಂದ 6 ಕೋಟಿ ರೂಪಾಯಿ ಬೆಲೆಯ ಜಮೀನುಗಳು ಇವಾಗಿವೆ. ಸರ್ವೆ ನಂಬರ್ 47ರ 1 ಎಕರೆ ಜಾಗ ಸ್ಮಶಾನದ ಜಮೀನು. ಇದನ್ನ ಯಾರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಅವಕಾಶವಿಲ್ಲ ಅಂತ ಗಮನ ಸೆಳೆದರು. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಖರಾಬು ಸ್ಮಶಾನ ಅಂದಿದೆ. ಇದನ್ನ ಕಂದಾಯ ಸಚಿವರ ಹೆಸರಿಗೆ ವರ್ಗಾಯಿಸಿದ್ದು ಹೇಗೆ ಅಂತ ಕೇಳಿದ್ದಾರೆ. ಸ್ಮಶಾನವನ್ನ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಎರಡನೆಯದಾಗಿ 20 ಎಕರೆ 16 ಗುಂಟೆ ಜಮೀನಿನಲ್ಲಿ ಮೂಲ ದಾಖಲೆಯಡಿ ಕೆರೆ ಎಂದಿದೆ. ಕೆಳಗಡೆ ಡಾಟ್ ಹಾಕಿ ಖರಾಬು ಅಂತ ಬರೆದಿದ್ದಾರೆ. ಎರಡೂ ಜಮೀನನ್ನ ವಾಪಸ್ ಪಡೆಯಬೇಕು. ಇಂತಹ ಅನೇಕ ಪ್ರಕರಣಗಳು ಇನ್ನು ಮುಂದೆ ಬರಲಿವೆ ಅಂತ ತಿಳಿಸಿದ್ದಾರೆ. ಬಿಜೆಪಿ ಆರೋಪಕ್ಕೆ ಸಚಿವ ಕೃಷ್ಣ ಭೈರೇಗೌಡರ ತಿರುಗೇಟು. ಗರುಡನಪಾಳ್ಯದ ಕೆರೆ ಮತ್ತು ಸ್ಮಶಾನ ಭೂಮಿಯನ್ನ ಕಬಳಿಸಿದ್ದಾರೆ ಎಂಬ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಗಂಭೀರ ಆರೋಪಗಳಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು, ಆರೋಪಗಳನ್ನ ಸಾರಸಗಟವಾಗಿ ತಳ್ಳಿ ಹಾಕಿದ್ದಾರೆ. ವಿಷಯವೇ ಇಲ್ಲದ ಕಡೆ ಇಲ್ಲ ಸಲ್ಲದ ಆರೋಪ ಮಾಡೋದು ಬಿಜೆಪಿಗರ ಸಂಸ್ಕೃತಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವರು ವಿವಾದಿತ ಭೂಮಿಯ ಮಾಲೀಕತ್ವದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಇದು ತಾವು ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಪಡೆದ ಗ್ರಾಂಟ್ ಜಮೀನು ಅಲ್ಲ ಅಥವಾ ಒತ್ತುವರಿ ಮಾಡಿಕೊಂಡ ಸರ್ಕಾರಿ ಜಮೀನು ಅಲ್ಲ ಅಂತ ಹೇಳಿದ್ದಾರೆ. ಈ ಆಸ್ತಿ ನಮ್ಮ ತಾತನ ಕಾಲದಿಂದಲೂ ಕುಟುಂಬದ ಒಡೆತನದಲ್ಲಿದೆ. ತಾತನಿಂದ ನಮ್ಮ ತಂದೆ ಅಂದರೆ ಸಿ ಭೈರೇಗೌಡ ಮತ್ತು ಚಿಕ್ಕಪ್ಪಂದರಿಗೆ ಹಸ್ತಾಂತರವಾಗಿ ನಂತರ ಕೌಟುಂಬಿಕ ವಿಭಾಗ ಪತ್ರದ ಮೂಲಕ ನಮಗೆ ಬಂದಿದೆ. ದಶಕಗಳಿಂದ ನಮ್ಮ ಕುಟುಂಬದ ಅನುಭವದಲ್ಲಿರುವ ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿಯನ್ನ ಇಂದಿನ ದಿನಮಾನದಲ್ಲಿ ಭೂ ಕಬಳಿಕೆಯಂತ ಬಿಂಬಿಸೋದು ಅಸಂಬದ್ಧ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ನಡೆಯನ್ನ ಕಟುವಾಗಿ ಟೀಕಿಸಿದ ಅವರು, ವಿರೋಧ ಪಕ್ಷಗಳು ಕೇವಲ ರಾಜಕೀಯ ದ್ವೇಷ ತೀರಿಸಿಕೊಳ್ಳಲು ಮತ್ತು ತೇಜೋವಧೆ
ವಧೆ ಮಾಡಲು ಇಂತಹ ಸುಳ್ಳುಗಳನ್ನ ಸೃಷ್ಟಿಸುತ್ತಾರೆ. ಅಭಿವೃದ್ಧಿ ವಿಷಯಗಳಲ್ಲಿ ಚರ್ಚೆ ಮಾಡಲು ಸಾಧ್ಯವಾಗದೇ ಇರುವವರು ವೈಯಕ್ತಿಕ ತೇಜೋವಧೆಗೆ ಇಳಿದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ತಾನು ತಿನ್ನೋಲ್ಲ, ತಿನ್ನೋರಿಗೂ ಬಿಡಲ್ಲ ಅನ್ನೋ ನಿಲುವೇ ಮುಳುವಾಗಿದೆ. ಅಕ್ರಮ ಭೂ ಮಂಜೂರಿಗಾಗಿ ಮನವಿ ಸಲ್ಲಿಸಿದ್ದ ಹಲವು ಪ್ರಭಾವಿಗಳ ಮನವಿಗೆ ಕಿವಿಗೊಡದೆ ಇದ್ದದ್ದೇ ತಪ್ಪಾಗಿದೆ. ಭ್ರಷ್ಟ ಕಾಂಟ್ರಾಕ್ಟರ್ಗಳು ಜನರ ಹಣ ಲೂಟಿ ಮಾಡದಂತೆ ತಡೆದಿದ್ದಕ್ಕೆ ಇಷ್ಟೊಂದು ಷಡ್ಯಂತ್ರವ? ಈ ಖಾತಾ ಜಾರಿಗೆ ತಂದು ಅನಧಿಕೃತ ಲೇಔಟ್ಗಳಿಗೆ ಕಡಿವಾಣ ಹಾಕಿದ್ದೇ ಭ್ರಷ್ಟರ ಕಣ್ಣು ಕೆಂಪಾಯಿತಾ? ಬಿಎಂಆರ್ಸಿಎಲ್, ಜಿಬಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಎನ್ಎಚ್ಎಐ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು ಉತ್ತಮ ಗುಣಮಟ್ಟದ ಕೆಲಸ ಮಾಡಿ ಅಂದ್ರೆ ರಾಧಾಂತವೇಕೆ? ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡೋಲ್ಲ ಅಂದ್ರೆ ಇಷ್ಟೊಂದು ಸುಳ್ಳು ಆರೋಪವ? ಪಿತ್ರಾರ್ಜಿತ ಆಸ್ತಿಯ ಬಗ್ಗೆಯೂ ಸುಳ್ಳು ದಾಖಲೆ ಸೃಷ್ಟಿಸುವಷ್ಟು ಕೀಳು ಮಟ್ಟಕ್ಕೆ ಇಳಿಯೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಗರುಡಪಾಳ್ಯ ಗ್ರಾಮವು ಮೈಸೂರು ಮಹಾರಾಜರ ಮನೆತನಕ್ಕೆ ಸೇರಿದ ಗ್ರಾಮ. 1923ರಲ್ಲಿ ಮಹಾರಾಜರು ಖರೀದಿಸಿದ್ದರು. ಅವರು ಅಲ್ಲಿ ಕೃಷಿ ತರಬೇತಿ ಕೇಂದ್ರವನ್ನ ನಡೆಸುತ್ತಿದ್ದರು. ರಾಸಾಯನಿಕ ಗೊಬ್ಬರವನ್ನ ಹೊರದೇಶದಿಂದ ಆಮದು ಮಾಡಿ ಇಲ್ಲಿ ರೈತರಿಗೆ ಪರಿಚಯ ಮಾಡಿಸುವ ಕೇಂದ್ರವನ್ನಾಗಿ ನಡೆಸಲಾಗುತ್ತಿತ್ತು. ಇದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್ಗೆ ಸೇರಿದ ಜಮೀನು. ಇದರ ವ್ಯವಹಾರವನ್ನ ಮಹಾರಾಜರ ಸೆಕ್ರೆಟರಿ ನಾರಾಯಣಸ್ವಾಮಿ ನೋಡಿಕೊಳ್ಳುತ್ತಿದ್ದರು. ಅದನ್ನ ಆ ನಾರಾಯಣಸ್ವಾಮಿ ಅವರು 1953ರಲ್ಲಿ ನಮ್ಮ ತಾತ ಚೌಡೇಗೌಡರಿಗೆ 10 ವರ್ಷಗಳ ಭೋಗ್ಯಕ್ಕೆ ಕೊಟ್ಟಿದ್ರು. ಭೋಗ್ಯದ ಅವಧಿ ಮುಗಿಯೋದಕ್ಕೂ ಮೊದಲೇ ರಾಜಮನೆತನದವರು ಆ ಭೂಮಿಯನ್ನ ಮಾರಾಟಕ್ಕೆ ಇಟ್ಟಿದ್ರು. ಚೌಡೇಗೌಡರು ಆ ಜಮೀನು ಖರೀದಿಸೋದಾಗಿ ಹೇಳಿದರು. ಸರಿಯಾದ ಸಮಯಕ್ಕೆ ಹಣ ಹೊಂದಿಸಲಾಗಲಿಲ್ಲ. ಆದ್ದರಿಂದ ಜಮೀನನ್ನ 1959ರಲ್ಲಿ ಅಬೀಬುಲ್ಲಾ ಖಾನ್ ಅವರಿಗೆ ಮಾರಾಟ ಮಾಡಿದರು. ಅದರ ವಿರುದ್ಧ ನಮ್ಮ ತಾತ ಕೋಲಾರ ವಿಶೇಷ ಜಿಲ್ಲಾಧಿಕಾರಿ ಬಳಿ ದೂರು ದಾಖಲಿಸಿದರು. ವಿಚಾರಣೆ ನಡೆಸಿದ ಜಿಲ್ಲಾಧಿಕಾರಿ ಅಬೀಬುಲ್ಲಾ ಖಾನ್ ಅವರೇ ಭೂಮಿ ಮಾಲೀಕರು ಅಂತ ಆದೇಶ ಕೊಟ್ಟಿದ್ರು. ಜಿಲ್ಲಾಧಿಕಾರಿಯ ಆದೇಶದಲ್ಲಿ ಗರುಡಪಾಳ್ಯ ಎಂಬ ಇಡೀ ಹಳ್ಳಿಯು ಒಬ್ಬ ಮಾಲೀಕನಿಗೆ ಸೇರಿದ್ದು ಯಾರೂ ವಾಸ ಮಾಡದೇ ಇರುವ ಬೇಚರಾಗ ಗ್ರಾಮ. ಈ ಹಳ್ಳಿಯು ಶ್ರೀಕಂಠದತ್ತ ಒಡೆಯರ್ ಟ್ರಸ್ಟ್ಗೆ ಸೇರಿದ್ದಾಗಿದ್ದು 1953ರಲ್ಲಿ ಇಡೀ ಹಳ್ಳಿಯನ್ನ ರಾಜ ಮನೆತನವು ಭೋಗ್ಯಕ್ಕೆ ಕೊಟ್ಟಿತ್ತು. ಬಳಿಕ ಅಬೀಬುಲ್ಲಾ ಖಾನ್ ಅವರಿಗೆ 47,601 ರೂಪಾಯಿಗೆ ಮಾರಾಟ ಮಾಡಿದೆ ಅಂತ ಬರೆದಿದ್ದರು. ಬಳಿಕ ಆ ಆದೇಶವನ್ನ ಪ್ರಶ್ನಿಸಿ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ನಲ್ಲಿ ಚೌಡೇಗೌಡರು ಮೇಲ್ಮನವಿ ದಾಖಲಿಸಿದರು. ಆಗ ಅಬೀಬುಲ್ಲಾ ಖಾನ್ ಅವರು ಒಪ್ಪಂದಕ್ಕೆ ಬಂದರು. ಗ್ರಾಮದ ಸಂಪೂರ್ಣ 256 ಎಕರೆ ಒಡೆತನವನ್ನ ಚೌಡೇಗೌಡರಿಗೆ ಬಿಟ್ಟುಕೊಟ್ಟರು. ಇದೆಲ್ಲವೂ ಸೇಲ್ ಡೀಡ್ ಅಂದ್ರೆ ಕ್ರಯದಲ್ಲಿ ಸ್ಪಷ್ಟವಾಗಿದೆ. ಅಂದಿನಿಂದ ಈವರೆಗೆ ನಾವು ಆ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದೇವೆ. ಈ ಜಮೀನಿನಲ್ಲಿ 2 ಕೆರೆಗಳಿವೆ. ಆ ಕೆರೆ ಭೂಮಿಯ 1 ಇಂಚು ಜಾಗವನ್ನ ಒತ್ತುವರಿ ಮಾಡಿಲ್ಲ. ಆ ಕೆರೆಗಳು ಈಗಲೂ ಅಸ್ತಿತ್ವದಲ್ಲಿವೆ. ಕೆರೆಗಳು ಮತ್ತು ಕೆರೆಗಳಿಗೆ ಹೊಂದಿಕೊಂಡಿರುವ ನಾಲೆಗಳ ಯಾವುದೇ 1 ಇಂಚು ಭೂಮಿಯನ್ನ ಒತ್ತುವರಿ ಮಾಡಲಾಗಿಲ್ಲ. ಬೇಕಿದ್ರೆ ಯಾರು ಬೇಕಾದ್ರೂ ಪರಿಶೀಲಿಸಲು ಬರಲೂಬಹುದು. ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡುತ್ತೇವೆ ಅಂತ ಹೇಳಿದ್ದಾರೆ. ತಮ್ಮ ಮೇಲಿನ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತ ಪ್ರತಿಪಾದಿಸಿದ ಕೃಷ್ಣ ಭೈರೇಗೌಡರು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನೇರ ಸವಾಲು ಹಾಕಿದ್ದಾರೆ. ಕೇವಲ ಮಾಧ್ಯಮಗಳ ಮುಂದೆ ದಾಖಲೆ ಪ್ರದರ್ಶನ ಮಾಡೋದಲ್ಲ, ನಿಮ್ಮ ಬಳಿ ಅಧಿಕೃತ ಸಾಕ್ಷ್ಯಾಧಾರಗಳಿದ್ದರೆ ಲೋಕಾಯುಕ್ತಕ್ಕೆ ದೂರು ಕೊಡಿ, ತನಿಖೆ ನಡೀಲಿ, ಸತ್ಯಾಸತ್ಯತೆ ಜನರಿಗೆ ತಿಳಿಯಲಿ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಈ ಆರೋಪ ಪ್ರತ್ಯಾರೋಪ ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎವ್ರಿ ಇಂಚ್ ಇಸ್ ಪರ್ಚೇಸ್ ಲ್ಯಾಂಡ್. ಯಾವುದು ಅಲ್ಲಿ ಇದು ಸರ್ಕಾರ ಅಂತ ಏನಿಲ್ಲ, ಪರ್ಚೇಸ್ಡ್ ಲ್ಯಾಂಡ್. ಇದು 256 ಎಕರೆಯಲ್ಲಿ ನಾವು ಪರ್ಚೇಸ್ ಮಾಡಿರುವಂತಹದ್ರಲ್ಲಿ ಒಂದು 20 ಎಕರೆಗೆ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. ಕೆಲವು ಸಂದರ್ಭದಲ್ಲಿ, ಒಂದು ಸಂದರ್ಭದಲ್ಲಿ ಗೋಮಾಳ ಅಂತ ಬರೆದಿದ್ದಾರೆ, ಒಂದು ಸಂದರ್ಭದಲ್ಲಿ ಅದನ್ನ ಕೆರೆ ಅಂತ ಬರೆದಿದ್ದಾರೆ. ಆದರೆ ಅದು ಕೆರೆಯ ಭಾಗನೇ ಅಲ್ಲ. ಯಾಕೆ ಅಂದರೆ ಕೆರೆ ಪಕ್ಕದಲ್ಲೇ ಇದೆ. ಕೆರೆ ಇವತ್ತಿಗೂ ಇದೆ. ಈ ಕೆರೆ ಚಿಕ್ಕದು ಕೆರೆ, ಇವತ್ತಿಗೂ ಕೆರೆ ಇದೆ. ಅದ್ರ ಪಕ್ಕದಲ್ಲಿರುವಂಥ ಜಮೀನು. ಆದರೆ ಇದು ಕೆರೆಗಿಂತ 15 ಅಡಿ ಮೇಲೆ ಇದೆ. ತಾವು ಬಂದು ಇನ್ಸ್ಪೆಕ್ಷನ್ ಮಾಡಬಹುದು. ಅದು ಕಲ್ಲುಗುಟ್ಟ. ಅದು ಅದನ್ನು ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬರೆದ್ರೋ ಗೊತ್ತಿಲ್ಲ, ಕೆರೆ ಅಂತ ಬರೆದಿದ್ದಾರೆ. ಬಟ್ ಕನ್ಸಿಸ್ಟೆಂಟ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು ಕೆರೆ ಅಂತ ಇದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.